ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಮೃತಪಟ್ಟಂತಹ 29 ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಇವತ್ತು ನಡೆಸಲಾಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣ ಪ್ರಾಣಿ ಪ್ರಿಯರಲ್ಲಿ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು ಮತ್ತು ಮೃಗಾಲಯದ ಆರೋಗ್ಯ ಸಿಬ್ಬಂದಿ ಮತ್ತು ಇಲ್ಲಿನ ಸಿಬ್ಬಂದಿಗಳ ಮೇಲೂ ಕೂಡ ಅನುಮಾನಕ್ಕೆ ವ್ಯಕ್ತವಾಗಿತ್ತು. ಈ ನೆಲೆಯಲ್ಲಿ ಈಗ ಅರಣ್ಯಾಧಿಕಾರಿಗಳು ಈ ನಿಟ್ಟಿನಲ್ಲಿ ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ಸ್ವತಃ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈ ಒಂದು ತನಿಖೆಯನ್ನು ಮಾಡಿ ವರದಿ ಕೊಡುವಂತೆ ಸೂಚನೆಯನ್ನು ಕೊಟ್ಟಿದ್ದರು. ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ನವೆಂಬರ್ 13ರಂದು 8 ಕೃಷ್ಣ ಮೃಗಗಳು, ಹಾಗೇನೆ 15ರಂದು 10 ಕೃಷ್ಣ ಮೃಗಗಳು, ಇವತ್ತು ಒಟ್ಟು 29 ಕೃಷ್ಣ ಮೃಗಗಳು ಮೃತಪಟ್ಟಿರ್ತಕ್ಕಂಥದ್ದು. ಇನ್ನುಳಿದ 9 ಕೃಷ್ಣ ಮೃಗಗಳ ರಕ್ಷಣೆಗೆ ಈಗ ಇಲ್ಲಿನ ಅಧಿಕಾರಿಗಳು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಐಸೋಲೇಷನ್ ಮಾಡುವ ಮೂಲಕ ಆ ಎಲ್ಲ ಕೃಷ್ಣ ಮೃಗಗಳನ್ನ ರಕ್ಷಣೆಗೆ ಮುಂದಾಗಿರ್ತಕ್ಕಂಥದ್ದು. ಕೃಷ್ಣ ಮೃಗಗಳ ಸಾವಿಗೆ ಕಾರಣ ಎನ್ನುವುದರ ಬಗ್ಗೆ ತನಿಖೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಬನ್ನೇರಘಟ್ಟ ಮತ್ತು ಬೆಂಗಳೂರು ಜೈವಿಕ ಕೇಂದ್ರದಿಂದ 3 ಜನ ಹಿರಿಯ ಅಧಿಕಾರಿಗಳು, ವೈದ್ಯಾಧಿಕಾರಿಗಳು ಇಲ್ಲಿ ಬಂದು ಅವರ ನೇತೃತ್ವದಲ್ಲಿ ಬೆಳಗ್ಗೆ 3 ಮೃತಪಟ್ಟ ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದ್ದು, ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ ಸಾವಿಗೆ ಗಳಲೆ ರೋಗ ಕಾರಣ ಅಂತಕ್ಕಂಥ ಅಂಶಗಳು ಪತ್ತೆಯಾಗಿವೆ. ಈ ರೋಗ ಹರಡಕ್ಕೆ ಹಲವು ಕಾರಣಗಳಿದೆ. ಇದು ಕೃಷ್ಣ ಮೃಗ ಮತ್ತು ಜಿಂಕೆಗಳಲ್ಲಿ ಬರುವಂತಹ ಒಂದು ರೋಗ ಆಗಿರ್ತಕ್ಕಂಥದ್ದು. ಹವಾಮಾನ ಬದಲಾವಣೆ ಆಗಿರ್ಬೋದು ಮತ್ತು ಹುಲ್ಲು ತಿನ್ನುವುದರಿಂದ ಈ ಒಂದು ರೋಗ ಬರುತ್ತೆ ಅಂತಕ್ಕಂಥ ಮಾಹಿತಿಗಳಿದೆ. ಇದು ಮೊದಲು ಗಂಟಲು ರೋಗ ಆಗಿ ಕಾಣಿಸಿಕೊಳ್ಳುತ್ತೆ, ಬಳಿಕ ಇದು ಇಡೀ ಕೃಷ್ಣ ಮೃಗವನ್ನ ವ್ಯಾಪಿಸುತ್ತೆ. ಹೀಗಾಗಿ ಈ ಒಂದು ರೋಗ, ಗಳಲೆ ರೋಗದಿಂದ ಈ ಒಂದು ಕೃಷ್ಣ ಮೃಗ ಮೃತಪಟ್ಟ ಬಗ್ಗೆ ಪ್ರಾಥಮಿಕವಾಗಿ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದ್ರೆ 29 ಕೃಷ್ಣ ಮೃಗಗಳು ಈಗಾಗಲೇ ಮೃತಪಟ್ಟಿರ್ತಕ್ಕಂಥದ್ದು. 3 ಕೃಷ್ಣ ಮೃಗಗಳ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದ್ದು ಮತ್ತು ಅವುಗಳ ಅಂಗಾಂಗಗಳನ್ನ ಸಂಗ್ರಹ ಮಾಡಿ ಬೆಂಗಳೂರಿನ ಲ್ಯಾಬ್ಗೂ ಕಳಿಸಲಾಗಿದೆ. ಪ್ರಾಥಮಿಕವಾಗಿ ಇದು ಗಳಲೆ ರೋಗ ಅಂತಕ್ಕಂಥದ್ದು ಈಗ ದೃಢವಾಗಿದೆ. ಗಳಲೆ ರೋಗಕ್ಕೆ ಯಾವೆಲ್ಲ ಚಿಕಿತ್ಸೆಯನ್ನು ಕೊಡಬೇಕು, ಉಳಿದಂತಹ 9 ಕೃಷ್ಣ ಮೃಗಗಳಿಗೆ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಬೆಳಗಾವಿ ಕಿರು ಮೃಗಾಲಯದಲ್ಲಿ ಈ ಒಂದು ಘಟನೆ ಸಂಭವಿಸಿದ್ರಿಂದ ಸಾಕಷ್ಟು ಆತಂಕವನ್ನ ಇದ್ರು ಸೃಷ್ಟಿ ಮಾಡಿತ್ತು. ಯಾಕಂದ್ರೆ ಈ ಒಂದು ಕೃಷ್ಣ ಮೃಗಾಲಯದಲ್ಲಿ ಇತ್ತೀಚೆಗೆ ಸಿಂಹ ಮೃತಪಟ್ಟಿತ್ತು. ಬಳಿಕ ಈ ಒಂದು ಸಾಲಾಗಿ ಕೃಷ್ಣ ಮೃಗಗಳು ಮೃತಪಟ್ಟಿದ್ದರಿಂದ ಇದು ಪ್ರಾಣಿ ಪ್ರಿಯರು ಮತ್ತು ಈ ಒಂದು ಮೃಗಾಲಯಕ್ಕೆ ಬರ್ತಕ್ಕಂತಹ ಪ್ರೇಕ್ಷಕರು ಕೂಡ ಆತಂಕವನ್ನ ಸೃಷ್ಟಿ ಮಾಡಿತ್ತು. ಆದರೆ ಈ ಒಂದು ಗಳಲೆ ರೋಗ ಏನಿದೆ ಇದು ಜನರಿಗೆ ಮತ್ತು ಇತರರಿಗೆ ಹರಡುವಂತಹ ರೋಗ ಅಲ್ಲ. ಇದು ಕೇವಲ ಕೃಷ್ಣ ಮೃಗ ಮತ್ತು ಜಿಂಕೆಗಳಲ್ಲಿ ಕಂಡು ಬರುವಂತಹ ರೋಗ ಅಂತೇಳಿ ಸದ್ಯ ಹೇಳಲಾಗ್ತಕ್ಕಂಥದ್ದು. ಸದ್ಯ ಈ ಒಂದು ಕೃಷ್ಣ ಮೃಗ ಇರತಕ್ಕಂತಹ ಒಂದು ಬ್ಯಾರಿಕೇಡ್ ನಲ್ಲಿ ಅಲ್ಲಿ ಅವುಗಳನ್ನ ಪ್ರತ್ಯೇಕಿಸುವ ವ್ಯವಸ್ಥೆಯನ್ನು ಕೂಡ ವೈದ್ಯಾಧಿಕಾರಿಗಳು ಮಾಡಿದ್ದಾರೆ. ಒಂದು ವೇಳೆ ಪ್ರತ್ಯೇಕ ಮಾಡಕ್ಕೆ ಅವಸರ ಮಾಡಿದ್ರೆ ಅದಕ್ಕೂ ಕೂಡ ಅದು ಈ ಒಂದು ಜಿಂಕೆಗಳು ಮತ್ತು ಕೃಷ್ಣ ಮೃಗಗಳ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪರಿಸ್ಥಿತಿಯನ್ನ ಇಲ್ಲಿನ ಅಧಿಕಾರಿಗಳು ಅತ್ಯಂತ ಸೂಕ್ಷ್ಮವಾಗಿ ನಿಭಾಯಿಸಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಯಾವ ವಿಭಾಗದಲ್ಲಿ ಒಂದು ಕೃಷ್ಣ ಮೃಗ ಮತ್ತು ಜಿಂಕೆ ಇತ್ತು ಅಲ್ಲೆಲ್ಲವೂ ಕೂಡ ಗ್ರೀನ್ ಮ್ಯಾಟ್ ನಿಂದ ಅವುಗಳನ್ನ ಸುತ್ತುವರೆದು ಕಟ್ಟಲಾಗಿರ್ತಕ್ಕಂಥದ್ದು. ಅಲ್ಲಿ ಯಾರೋ ಬೇರೆ ಪ್ರಾಣಿಗಳು ಮತ್ತು ಅಲ್ಲಿ ಸಾಮಾನ್ಯ ಜನ ಹೋಗದಂತೆ ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಬೆಳಗಾವಿ ಚೆನ್ನಮ್ಮ ಮೃಗಾಲಯದ ಅಧಿಕಾರಿಗಳು ಮತ್ತು ಬೆಂಗಳೂರಿನಿಂದ ಬಂದಂತಹ ಹಿರಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಮೃಗಾಲಯದಲ್ಲಿ ಇತ್ತೀಚೆಗೆ ಒಂದು ಸಿಂಹ ಮೃತಪಟ್ಟ ಕಾರಣಕ್ಕಾಗಿ ಸಾಕಷ್ಟು ಆತಂಕ ಕಾರಣವಾಗಿತ್ತು. ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ಸಾಕಷ್ಟು ಪ್ರಾಣಿಗಳಿಂದ ಇಲ್ಲಿ ಪ್ರತಿನಿತ್ಯವೂ ಕೂಡ 100 ಜನ ವೀಕ್ಷಣೆಗೆ ಬರ್ತಾರೆ. ಬಂದಂತಹ ಪ್ರೇಕ್ಷಕರಿಗೂ ಕೂಡ ಈಗ ನಿರಾಸೆ ಆಗಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಕೃಷ್ಣ ಮೃಗಗಳ ಸಾವಿನ ಸುದ್ದಿ ಕೇಳಿ ಬೇಸರದಿಂದ ಹೋಗುವಂತಹ ಸ್ಥಿತಿ ಸದ್ಯ ನಿರ್ಮಾಣವಾಗಿರ್ತಕ್ಕಂಥದ್ದು. ಗಳಲೆ ರೋಗಕ್ಕೆ ಕಾರಣ ಏನು ಮತ್ತು ಗಳಲೆ ರೋಗವನ್ನ ತಡೆಗಟ್ಟುವುದು ಹೇಗೆ ಅನ್ನೋದು ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಈ ಒಂದು ಪ್ರಯತ್ನವನ್ನ ಆರಂಭಿಸಿದ್ದಾರೆ. ಇನ್ನುಳಿದ 9 ಕೃಷ್ಣ ಮೃಗಗಳ ರಕ್ಷಣೆ ಈಗ ಅನಿವಾರ್ಯವಾಗಿರ್ತಕ್ಕಂಥದ್ದು. ಆ ಕೃಷ್ಣ ಮೃಗಗಳನ್ನ ಬೇರೆಯನ್ನ ಮಾಡಿ ಮತ್ತು ಅವುಗಳಿಗೆ ರೋಗ ನಿರೋಧಕ ಚುಚ್ಚುಮದ್ದನ್ನು ಕೊಡೋಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಲಾಗಿದೆ. ಮೈಸೂರು ಮತ್ತು ಬೆಂಗಳೂರಿನಿಂದ ಬಂದಂತಹ ಹಿರಿಯ ವೈದ್ಯಾಧಿಕಾರಿ ನೇತೃತ್ವದಲ್ಲಿ ಈಗ ಚಿಕಿತ್ಸೆ ನಡೀತಾ ಇದೆ ಮತ್ತು ಈ ಒಂದು ಮೃಗಾಲಯದಲ್ಲಿ ಇನ್ನುಳಿದ ಪ್ರಾಣಿಗಳಿಗೂ ಕೂಡ ಇದು ಹರಡದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವಂತಹ ಕೆಲಸವನ್ನು ಸದ್ಯ ಮಾಡಲಾಗ್ತಕ್ಕಂಥದ್ದು. ಬೆಳಗಾವಿಯ ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ 29 ಕೃಷ್ಣ ಮೃಗಗಳ ಸಾವು ಪ್ರಕರಣ ರಾಜ್ಯ ಸರ್ಕಾರವನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸಿತು. ರಾಜ್ಯದ ಸಚಿವ ಸ್ವತಃ ಈಶ್ವರ್ ಖಂಡ್ರೆ ಈ ಒಂದು ಪ್ರಕರಣದ ತನಿಖೆಗೆ ಆಗ್ರಹವನ್ನು ಮಾಡಿದ್ರು. ಈ ನೆಲೆಯಲ್ಲಿ ಬನ್ನೇರಘಟ್ಟ ಆಗಿರಬಹುದು ಮತ್ತು ಜೈವಿಕ ಕೇಂದ್ರದಿಂದ ಈಗ ವೈದ್ಯಾಧಿಕಾರಿಗಳು ಬೆಳಗಾವಿಗೆ
ಆಗಮಿಸಿದ್ದಾರೆ. ಈಗ ಪ್ರಾಥಮಿಕವಾಗಿ ಇದು ಗಳಲೆ ರೋಗ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು ಮತ್ತು ಇನ್ನಿತರೆ ಕಾರಣಗಳು ಏನು ಮತ್ತು ಗಳಲೆ ರೋಗವನ್ನು ಹೇಗೆ ತಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪ್ರಯತ್ನವನ್ನ ಬೆಳಗಾವಿಯ ಮೃಗಾಲಯದಲ್ಲಿ ಮಾಡಲಾಗ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಾಥಮಿಕ ವರದಿಯ ಪ್ರಕಾರ ಗಳಲೆ ರೋಗ ಅಂತ ಹೇಳಿ ಗೊತ್ತಾಗಿದೆ. ಇನ್ನುಳಿದ ಮತ್ತೆ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಲ್ಯಾಬ್ನಿಂದ ವರದಿ ಬಂದ ಬಳಿಕ ಗೊತ್ತಾಗಲಿದೆ. ಒಟ್ಟಾರೆ ಇನ್ನುಳಿದ 9 ಕೃಷ್ಣಮೃಗಗಳ ರಕ್ಷಣೆಗೆ ಈಗ ವೈದ್ಯಾಧಿಕಾರಿಗಳು ಶ್ರಮವನ್ನ ವಹಿಸ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.